ಐಕೋರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಆರಾದರೂ ಹಳಿಯಲಿ, ಆರಾದರೂ ದೂರಲಿ, ಆರಾದರುಗಳಲ್ಲಿ, ಆರಾದರೂ ಮುನಿಯಲಿ, ಆರಾದರೂ ಬಿಡಲಿ, ಆರಾದರೂ ಜರಿಯಲಿ, ಆರಾದರೂ ಅಸೂಯ ಈರ್ಷ ಬಡಲಿ, ಆರಾದರೂ ತೊಲಗಲಿ, ಆರಾದರೂ ತೊರೆಯಲಿ, ಆರಾದರಾಡಿಕೊಳ್ಳಲಿ, ಆರಾದರಾಡದಿರಲಿ, ಆರಾದರೂ ಸೇರಲಿ, ಆರಾದರೂ ಕೂಡಲಿ, ಆರಾದರೂ ಬರಲಿ, ಬಾರದಿರಲಿ, ಆರಾದರೂ ಕರೆಯಲಿ, ಆರಾದರೂ ಕಂದಲಿ, ಆರಾದರೂ ಕೃಪೆ ಮಾಡಲಿ, ಮಾಡದಿರಲಿ, ಆರಿಂದಲೇ ನಾ ಹೋದೋ, ಆರಿಂದಲೇ ನಾ ಬಾರದೋ, ಆರಿಂದದಾಗುವುದೇನೋ ಆಗದದೇನೋ, ಆರ ಉಪಚಾರವೇನೋ, ಆರ ಉಪಕಾರವೇನು, ಆರಿಂದ ನಮಗೇನು, ನಮ್ಮಿಂದವರಿಗೇನು, ಆರಿಗಾದರೂ ಕಾಲ ಕರ್ಮಗಳೇ ಪರಿಹರಿಸಿ ಪೊರೆವ ಶಕ್ತಿ ಯಾರಿಗಾದರೂ ಲೇಷ ಉಂಟೆ, ಸೇರಾದ ಜನರಿಂದ ಲಾಭ ಹೋಗುವುದೇನೋ, ಪಾರಮಾರ್ಥಕರಂದರಂಜುವೇನೋ, 6 ಕೋಟಿ ಶತಕೋಟಿ ಮತ್ತೆ ಕೋಟಿ, 100 ಜನ ಬಿಡದೆ ತಿರುಗುತ್ತೀರೇ, ತಾರಕ ಉಪದೇಶ ಸ್ವರೂಪ ಜ್ಞಾನ ತಿಳುವಿ, ದಾರಿ ತೋರುವರಿಲ್ಲ ಮುಕ್ತಿ ಪದಕ್ಕೆ, ಊರಿಗೆ ಪೊಕ್ಕಳಿಸಿ ಕಣ್ಣು ಪೋಗಾಡಿಕೊಳ್ಳಲು, ಊರೊಳಗಿದ್ದ ಜನಕ್ಕೆ ಕ್ಲೇಶವೇನೋ, ನೀರು ಹೊರುವ ದಡ್ಡ ಬೂರಿ ಬ್ರಾಹ್ಮಣ ದಾರಿದ್ರ ದೋಷನಾಗಿ ಬಾಳುತ್ತಿದ್ದು, ಧಾರುಣಿಯೊಳಗೊಬ್ಬ ಸೌಭಾಗ್ಯವಂತ ನೀರೇ, ವಾರಣವಾಜಿ ತೇರು ವಂದಣಿ ಪರಿವಾರ ದೊಡನೆ ನಿತ್ಯ ಸುಖಿಸುತ್ತಿರಲು, ತಾಳಲಾರದೆ ಗರಳ ಉಂಡು ಮಲಗಿದಂತೆ, ಕಾರಣವೇನವಂಗೆ ತಿರುಗಿ ಉಳುವುದಕ್ಕೆ, ಸಾರಿರೈ ಹರಿಪಾದ ಸಾರಿದವರು, ನಾರಾಯಣ ಮೂರ್ತಿ ವಿಜಯ ವಿಠ್ಠಲರೇಯನ ಕಾರುಣ್ಯವುಳ್ಳವಂಗೆ ಮನವೇ ಭಯವಾಗದೋ. ಮಧ್ವ ಮತದಲ್ಲಿ ಪೊದ್ದಿದ್ದ ಸಜ್ಜನರು ಉದ್ದಿನ ಕಾಳಷ್ಟು ಬಿದ್ದು ಹೋಗುವ ಮಾತು ಇದ್ದ ದೋಷಗಳಾಗೆ ಸುದ್ದಿ ಎತ್ತರು ಕಾಣೋ, ಸಿದ್ಧ ಮಹಿಮನ ಪಾದ ದ್ವಯವ ಶ್ರವಣ ಬದ್ಧನಾಗಿ ಆ ಪಾಶಬ್ದವಾಗಲಿ ಕೇಳಿ, ಬುದ್ಧಿಗೆ ತಂದುಕೊಂಡು ಶುದ್ಧರಾಗುವರು, ಸುಖಾಬ್ಧಿಯೊಳಗೆ ಮುಳುಗಿ ಎದ್ದೆದ್ದಾಡುವರು, ಪೊದ್ದಿದ್ದ ಪಾಪಗಳ ಒದ್ದು ಕಳೆಯುತ್ತ ವಿದ್ಯಾವಂತರವರು ಈ ಧರೆಯೊಳಗೆ ಗೆದ್ದರು ಭವಭೀತೆ, ಹೆದ್ದಗದಾತ್ಮನೇ ಕ್ಷುದ್ರನೇ ಸಜ್ಜನನೇ, ಪದ್ಧತಿ ಉಳ್ಳವನೋ ಮುದ್ದುರಂಗನಲ್ಲಿ, ಶ್ರದ್ಧಾ ಉಳ್ಳ ಜನರ ಗದ್ದುಗೆ ಆವ ಕಡೆಗಿದ್ದಲ್ಲಿ ತಿಳಿದು, ಎದ್ದು ದಂಡಕಾರ ಬಿದ್ದು ಬಕೂತಿ ಮಾಡಿ, ಭದ್ರಲೋಕಕ್ಕೆ ಸುಪಾದ್ಯ ಕಟ್ಟೆಲೋ ಮನವೇ, ರುದ್ರವಂದಿತ ನಮ್ಮ ವಿಜಯ ವಿಠ್ಠಲ ಹರಿಯ ಸದ್ದು ನೋಡಿದವಗೆ ಸಿದ್ಧಿ ದೊರಕುವುದು. ವಾರಿ ಪೂರಿತನಾಗಿ ಸರಿತಾ ಪರಿವುತ್ತೀರೆ, ದಾರಿಕಾರನು ತವಕದಿಂದ ದಾಟಿ, ಊರಿಗೆ ತೀವ್ರವಾಗಿ ಹೋಗುವೆನೆಂದು ಹಾರೈಸಿ ಬಂದು ತೀರದಲ್ಲಿ ನಿಂದು, ದಾರಿ ಕಾಣದೆ ಮರುಗಿ ನದಿಯ ಬೈದರೆ ಅಂಜಿ, ದಾರಿ ಕೊಡುವುದೇನೋ ತಾತ್ಕಾಲಕ್ಕೆ, ಗಾರುಗೇಡುವದೆಂದು ನದಿಗಂಧ ಪಾಪವು ಈರ ಪ್ರಾಪುತವಾಗಿ ಬಳಲುವನು, ಈ ರೀತಿ ಇದು ಕಾಣೋ ಮಂದಮತಿಯ ನಡತೆ, ಚಾರುಭುದರಿಗೆ ಜ್ಞಾನೇನು ಕಡಿಮೆ, ಸಾರ ಹೃದಯ ಪಾಲ ವಿಜಯ ವಿಠ್ಠಲನಂಗ್ರಿ
ಸೇರಿ ತನ್ನೊಳು ತಾನೇ ನಲಿದಾಡಿದವ ಜ್ಞಾನಿ. ತೊಗಲ ತಿತ್ತಿಯಲ್ಲಿ ತರಲಾಗದು ಉದಕ, ಬೊಗಳಲಾಗದು ನಮ್ಮ ನಾಯಿಯ ಸಂಗಡ. ಹಾಗೆ ತಾಳಲಾಗದು ನಮ್ಮ ಹಂದಿಯ ಕೂಡ, ಜಗಳಾಡಲಾಗದು ಊರ ಕತ್ತಿಯ ಕೂಡ. ತಗಿಯಲಾಗದು ನಮ್ಮ ಹಿತ್ತಲೋಳಿದ್ದದ್ದು, ಅಗಳನಾಗದು ನಮ್ಮ ಹೆಗ್ಗಣನ ಕೂಡ. ನಗಲಾಗದು ನಮ್ಮ ಕಾಗಿಯ ಸಂಗಡ, ಪೊಗಳಲಾಗದು ನಮ್ಮ ತೊತ್ತಿನ ಮಕ್ಕಳ. ಜಗದೋಳು ನೆನ್ನನು ಉಪಹಾಸ ಮಾಡಿ, ಅನ್ನಿಗರು ದೂರಿದರೇನು ಕೊಂಡಾಡಿದರೇನು. ಗಗನಕ್ಕೆ ಮುನಿದಂತೆ ವ್ಯರ್ಥವಲ್ಲದೆ ಫಲ, ಮಿಗಿಲಾಗುವುದೇನೋ ಎಳ್ಳಣಿತು ಕಾಣೆ. ನಗಧರ ವಿಜಯ ವಿಠಲನ್ನ ಸಿರಿ ಪಾದಾಂಗುಟ ಬಟ್ಟವನಿಗೆ ಆವಾವ ಭಯವೋ. ಶ್ರೀ ಹನುಮನ ಮತವು ತೊಟ್ಟು ಉತ್ತಮರ ದ್ರೋಹವ ಮಾಡುವವೆಲ್ಲ ಕಾಲ ಬಿಡದಲೆ. ಮಹಾ ಉತ್ತಮರೆನಿಸಿ ತಿರುಗುವರೆಂಬಿಯ ಆಹದನವ ತಿಳಿಪೇಳುವೆ ಎಲ್ಲೋ ಮನವೇ. ಲೋಹಕ್ಕೆ ಹೇಮ ಕಾಸಿ ಪೂಸಿದರೆ ಅದರ ಸಹವಾಸದಲ್ಲಿ ನೋಡುವರ ಕಣ್ಣಿಗೆ ಮೋಹ ಪುಟ್ಟಿಸುವುದು ಬಂಗಾರದಂತೆ ಕಾಣೋ. ಆಹದೆ ಅಲೋಹ ಎಂದಿಗಾದರೂ ಹೇಮ. ಕುಹಕ ಜನರಿಗೆ ಪೂರ್ವ ಜನ್ಮ ಪುಣ್ಯ ಯೂಹ ಇರಲಿ ಬಂದು ಉತ್ತಮರ ನಿಜ ಗೃಹದಲ್ಲಿ ಪುಟ್ಟಿ. ವೈಷ್ಣವನೆಂದೆನಿಸಿ ರೂಹ ತೋರಿಸಿಕೊಂಡು ಭೂಮಿಯೊಳವತರಿಸಿ ದ್ರೋಹವ ಮಾಡುವರು ಸ್ವಭಾವ ತೊಲಗುವುದೇ. ಬಾಹದೆ ಅವರಿಗೆ ಉತ್ತಮ ಗತಿ ಮಾರ್ಗ, ರಹಸ್ಯವಿದೆ ಕೇಳು ಮರುಗುವುದೇಕೆ ಮನವೇ. ಮಹಾಮಹಿಮ ನಮ್ಮ ವಿಜಯ ವಿಠಲನಂಗ್ರಿ, ದೇಹ ಮಧ್ಯದಲ್ಲಿ ನೀ ಮರೆಯಲಾಗದು ನಿತ್ಯ. ಹರಿಭಕ್ತರ ಒಮ್ಮೆ ನಿಂದೆ ಮಾಡಿದವ ನರಕವಾಸಿಯನ್ನೀ ವಿಜಯ ವಿಠಲ ಒಲಿವ. ಹರಿಭಕ್ತರ ಒಮ್ಮೆ ನಿಂದೆ ಮಾಡಿದವ ನರಕವಾಸಿಯನ್ನೀ ವಿಜಯ ವಿಠಲ ಒಲಿವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ಸಾಧನಾ ಭಾಗ ಸುಳಾದಿ ಅಲ್ಲಿ ಶ್ರೀ ಹರಿಭಕ್ತರ ನಿಂದಾವರ್ಜನ ಸುಳಾದಿ. ಮಧ್ವ ಮತಾನುಸಾರವಾಗಿ ಹರಿಭಕ್ತರನ್ನ ಶ್ರೀಹರಿಯನ್ನು ಪೂಜಿಸುವುದು ಹೇಗೆ ಅಂತ ತಿಳಿಸುವ ಸುಳಾದಿ. ಯಾರಾದರೂ ಹಳಿಯಲಿ, ಯಾರನ್ನ ದೂಷಿಸಲಿ, ಯಾರನ್ನ ಆರೋಪಿಸಲಿ, ದೂರಲಿ, ನನ್ನ ಬಗ್ಗೆ ಆರೋಪಿಸಲಿ, ಆರಾದರೂ ಉಗುಳಲಿ, ಥೂ ಅಂತ ಉಗುಳಲಿ, ಆರಾದರೂ ಮುನಿಯಲಿ, ಸಿಟ್ಟಾಗಲಿ, ಆರಾದರೂ ಬಿಡಲಿ, ಬಿಟ್ಟು ಹೋಗಲಿ, ಆರಾದರೂ ಜರಿಯಲಿ, ಅವಮಾನ ಮಾಡಲಿ, ಆರಾದರೂ ಅಸೂಯ ಈರ್ಷಾ ಏನನ್ನ ಪಡಲಿ ನನ್ನ ಮೇಲೆ, ಆರಾದರೂ ತೊಲಗಲಿ, ದೂರ ಹೋಗಲಿ, ಆರಾದರೂ ತೊರೆಯಲಿ, ಬಿಟ್ಟು ಬಿಡಲಿ ನನ್ನ, ಆರಾದರೂ ಆಡಿಕೊಳ್ಳಲಿ, ನನ್ನ ಬಗ್ಗೆ ಆಡಿಕೊಂಡ್ರೂ ಪರವಾಗಿಲ್ಲ, ಆಡಲಾರ್ದಾಗಿ ಏನೂ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆರಾದರೂ ಸೇರಲಿ, ನನ್ನ ಹತ್ರ ಬರಲಿ ಇಲ್ಲ ಕೂಡಲಿ, ದೂರ ಹೋಗಲಿ, ಆರಾದಲು ಬರಲಿ ಬಾರದಿರಲಿ, ಬರಲಿ ಬರಲಾರ್ದಾಗಿರಲಿ, ಕಾರಾದರೂ ಕರೆಯಲಿ, ಕರೀಲಿ, ಆರಾದರೂ ಕಂದಲಿ, ಕರೀಲಿ ಬಿಡಲಿ, ಕೃಪೆ ಮಾಡಲಿ, ಮಾಡಲಾರ್ದಾಗಿರಲಿ, ಆರಿಂದ ಏನಾಗೋದು, ಯಾರಿಂದ ಏನಾಗ್ತದ, ನನಗೆ ಏನಾಗದಲ್ಲ, ಆರಿಂದಲೇನ ಬಾಹದು, ಏನೂ ಬರೋದಲ್ಲ, ಏನೂ ಹೋಗೋದಿಲ್ಲ, ಆರಿಂದ ಏನಾಗುವುದು, ಆಗದೇನು, ಆಗೋದೇನದ, ಯಾರ್ಲಿಂದ ನನಗೇನಾಗ್ತದ, ಆಗ್ಲಾರ್ದಾಗಿರೋದು ಏನಿರ್ತದ, ಯಾರ ಉಪಚಾರ ಮಾಡಿದರೆ ಏನು, ಉಪಕಾರ ಮಾಡಿದ್ರೇನೋ, ಆರಿಂದ ನಮಗೇನು, ನಮ್ಮಿಂದ ಅವರಿಗೇನು, ಯಾರ್ಲಿಂದ ನಮಗೇನಪ್ಪ, ದೇವರಲಿಂದ ನಮಗೆ ಬೇಕಾಗಿದ್ದು, ಅವ್ರಲಿಂದ ನಮಗಿಲ್ಲ, ನಮ್ಮಲಿಂದ ಅವ್ರಿಗಿಲ್ಲ. ಯಾರು ಏನಂದರೆ ಕೂಡ ಇಲ್ಲಿ ಬರೋದು ಮತ್ತೆ ಮತ್ತೆ ತಾವು ತಗೊಂಡ ಹಾಗೆ, ಆರಾದರೂ ಹಳಿಯಲಿ, ಯಾರಾದರೂ ನಮ್ಮನ್ನು ದೂಷಿಸಿದ್ದಾರೆ, ನಮ್ಮನ್ನು ದೂಷಿಸೋದಲ್ಲ, ಈ ಶರೀರನ್ನು ದೂಷಿಸ್ತಾ ಇದ್ದಾರೆ, ಅದನ್ನು ಶರೀರ ದೂಷಿಸ್ತಾ ಇದೆ, ಅದನ್ನು ದೇವರ ಒಳಗೆ ನಿಂತು ದೂಷಣೆ ಮಾಡಿಸ್ತಾ ಇದ್ದಾರೆ, ಅದು ನಮ್ಮ ಕರ್ಮಾನುಸಾರದಿಂದ. ಇದು ತಿಳ್ಕೋಬೇಕು ನಾವು ಮೊದಲು. ಯಾರು ಉಪಚಾರ ಮಾಡಿದರೆ ಏನು, ಆರ ಉಪಕಾರ ಇದ್ದರೆ ಏನು,
ಆರಿಂದ ನಮಗೇನು, ನಮ್ಮಿಂದ ಅವರಿಗೇನು. ಎಲ್ಲದರೊಳಗೆ ದೇವರು ನಿಂತು ಅವ್ರಲಿಂದ ಮಾಡಿಸ್ತಾ ಇದ್ದಾನೆ. ನಮ್ಮಳೊಳಗೆ ನಮ್ಮನ್ನು ಅನಿಸ್ತಾ ಇದ್ದಾನೆ ಅಂದರೆ ನಮ್ಮ ಕರ್ಮ ಕಳಿಲಕ್ಕೆ ಅನಿಸ್ತಾ ಇದ್ದಾನೆ. ಅವ್ರಲಿಂದ ನಮಗೇನಿಲ್ಲ, ನಮ್ಮಲಿಂದ ಅವ್ರಿಗೇನಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆರಿಗಾದರೂ ಕಾಲಕರ್ಮಗಳೇ ಪರಿಹರಿಸಿ ಪೊರೆವ ಶಕ್ತಿ ಆರಿಗಾದರೂ ಲೇಷ ಉಂಟೆ. ಯಾರು ಇಷ್ಟು ಜನ ಇರ್ತಾರೆ ನಮ್ಮ ಸುತ್ತು, ಬೈತಿರ್ತಾರೆ, ಒಬ್ಬರು ಹೊಗಳ್ತಿರ್ತಾರೆ, ಒಬ್ಬರು ಇದು ಮಾಡ್ತಾರೆ, ದೂರ ಆಗ್ತಾರೆ, ಸಿಟ್ಟಾಗ್ತಾರೆ, ಅಪವಾದ ಹೊರಿಸ್ತಾರೆ. ಯಾರಿಗಾದರೂ ನಮ್ಮ ಕರ್ಮಗಳು ಕಾಲ ಪ್ರಕಾರ ನಮ್ಮ ಕರ್ಮಗಳನ್ನು ಪರಿಹಾರ ಮಾಡುವ ಶಕ್ತಿ ಇದ್ದದ? ಯಾರಿಗಾದರೂ ಲೇಷ ಮಾತ್ರ ಸ್ವಲ್ಪ ಆದರೂ ಇದ್ದದ? ಸೇರದ ಜನರಿಂದ ಲಾಭ ಹೋಗುವುದೇನು ಅಂಥ ಟೈಮ್ನಾಗೆ ನಮಗೆ ಅವ್ರಲಿಂದ ಲಾಭ ಏನಿದೆ? ಪಾರಮಾರ್ಥಕ್ಕಂತೂ ಇದು ಉಪಯೋಗನೇ ಇಲ್ಲ. ನಮಗೆ ಏನು ಇದು ಬರಬೇಕು ಅಂತ ಇರುತ್ತೆ ಅಲ್ಲ, ನಮ್ಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇವ್ರು ಯಾರ್ಲಿಂದ ಉಪಯೋಗ ಇಲ್ಲ. 6 ಕೋಟಿ, ಶತಕೋಟಿ, ಕೋಟ್ಯಾನುಗಟ್ಟಲೆ, 100 ಜನ ಎಡ ಬಿಡದೆ ನಮ್ಮ ಕಡೆ ತಿರುಗುತ್ತಾ ಇರ್ತಾರೆ. ಆದರೂ ಅದ್ರಾಗೆ ತಾರಕ ಮಂತ್ರ ಉಪದೇಶ ಸ್ವರೂಪ ಜ್ಞಾನ ತಿಳುಹಿ ದಾರಿ ತೋರುವರಿಲ್ಲ ಮುಕ್ತಿ ಪದಕ್ಕೆ. ಯಾರು ತಾರಕ ಮಂತ್ರ ಉಪದೇಶ ಮಾಡಿ ನಮಗೆ ಮುಕ್ತಿ ಪದಕ್ಕೆ, ಈ ನಮ್ಮ ಏನು ಇದಕ್ಕೆ ಹೋಗಬೇಕು ಅಂತ ಅನ್ಕೋತೀವೋ, ಮುಕ್ತಿಗೆ ಹೋಗಬೇಕು ಅಂಥೇಳಿ, ಆ ಮುಕ್ತಿಗೆ ದಾರಿ ತೋರಿಸೋರು ಯಾರೂ ಇಲ್ಲ ನಮ್ಮ ಸುತ್ತ. ಸುಮ್ಮನೆ ಅವ್ರಂದ್ರು, ಇವ್ರು ಬೈದರು, ನಮ್ಮ ಕಾಲಹರಣ ಇದು. ದಿನನಿತ್ಯ ಅವ್ರೇನೋ ನಮ್ಮನ್ನು ಅಂದರು, ನಾವೇನೋ ಅವ್ರನ್ನ ಅಂದ್ವಿ, ಅವ್ರು ಹೊಗಳಿದ್ರು, ಭಾಳ ಹಿಗ್ಗಿ ಬಿಡೋದು, ಅವ್ರು ಬೈದರು, ಅದ್ರ ಬಗ್ಗೆ ಭಾಳ ಆಲೋಚನೆ ಮಾಡೋದು. ಇವ್ರು ಯಾರೂ ನಮಗೆ ಮುಕ್ತಿ ಪದಕ್ಕೆ ದಾರಿ ತೋರಿಸೋದಲ್ಲ. ಊರಿಗೆ ಪೊಕ್ಕಳಿಸಿ ಕಣ್ಣು ಪೋಗಾಡಿಕೊಳ್ಳಲು, ಊರ ಕಡೆ ನೋಡಿ ಊರ ಕಡೆ ತಿರುಗಿಸಿ ಎಲ್ಲ ಹೇಳಿ ಕಣ್ಣು ಹೋಯ್ತಂತೆ ಅವ್ರಿಗೆ. ಊರೊಳಗಿದ್ದ ಆ ಜನಕ್ಕೆ ಏನು ಕ್ಲೇಶ ಇಲ್ಲ ಅದರಲ್ಲಿಂದ. ನೀರು ಹೊರುವ ಒಂದು ದಡ್ಡ ಬ್ರಾಹ್ಮಣ, ಬಡ ಬ್ರಾಹ್ಮಣ ನೀರು ಹೊರ್ತಾ ಇದ್ದಾನೆ. ದಾರಿದ್ರ್ಯ ರಹಿತನಾಗಿ ಒಂದು ಕಡೆ ಇದ್ದಾನೆ. ಅದೇ ಊರೊಳಗೆ ಒಂದು ಸೌಭಾಗ್ಯವಂತ ವಾರುಣ, ವಾಜಿ, ಕುದುರೆ, ತೇರು, ಗೀರು, ಅಂದಣಿ ಎಲ್ಲ ಇಟ್ಕೊಂಡು, ಎಲ್ಲ ಪರಿವಾರದವರು, ಜಗ್ಗಿ ಜನ ಸೇವಕರು ಎಲ್ಲ ಇದ್ದು ಸುಖಿಸ್ತಾ ಇದ್ದಾನೆ. ಅದನ್ನು ತಾಳಲಾರ್ದಾಗಿ ವಿಷ ಕುಡಿದು ಮಲಗಿದ್ನಂತೆ ಆ ಬಡ ಬ್ರಾಹ್ಮಣ. ಇದು ಕಾರಣವೇನವಂಗೆ, ಎದಕ್ಕೆ ಇದು ಆಗಿದೆ ಅಂತ ತಿಳ್ಕೊಂಡ? ಇದು ಕರ್ಮ, ನಮ್ಮ ಕರ್ಮದಿಂದ ಬಂದಿರೋದು. ಇದನ್ನು ತಿರುಗಿ ಉಳುವುದಕ್ಕೆ ಅದನ್ನು ಮತ್ತು ನಾವು ಈ ಕರ್ಮಾನುಸಾರ ನಮಗೆ ಬಂದಿದೆ ಅಂದರೆ ಅದನ್ನು ಮತ್ತು ನಾವು ಹೋಗಿ ಹರಿಪಾದಕ್ಕೆ ಸೇರಬೇಕು. ಹರಿಪಾದ ಸೇವಿಸಿದರೆ ಮಾತ್ರ ನಾವು ಉಳಿಯುತ್ತೀವಿ. ಇದನ್ನು ತಿಳ್ಕೋಬೇಕು. ನಾರಾಯಣ ಮೂರ್ತಿ ವಿಜಯ ವಿಠ್ಠಲರೇಯನ ಕಾರುಣ್ಯ ಇದ್ದರೆ ಸಾಕು, ನಮ್ಮ ಮನಸ್ಸಿಗೆ ಭಯ ಅಂಬೋದು ಹೋಗ್ಬಿಡ್ತದ. ಯಾರು ಅಂದರು, ಯಾರು ಅನ್ನಲಿಲ್ಲ ಅಂದರು, ಯಾರು ಹೊಗಳಿದ್ರು, ಯಾರು ಹೊಗಳಿಲ್ಲ ಅಂದರು, ಯಾರು ಹತ್ತಿರ ಕರ್ಕೊಂಡ್ರು, ಯಾರು ದೂರ ಕರ್ಕೊಂಡ್ರು, ನಮಗೆ ಅವ್ರಲಿಂದ ಬರೋದೇನೂ ಇಲ್ಲ, ನಾವು ಅವರಿಗೆ ಕೊಡೋದೇನೂ ಇಲ್ಲ. ನಮಗೆ ಬೇಕಾಗಿದ್ದು ನಮ್ಮ ಹರಿ, ನಮ್ಮ ಶ್ರೀಹರಿ ಪಾದಕ್ಕೆ ಬೆಳಬೇಕು. ಶ್ರೀಹರಿ ನಮ್ಮನ್ನು ಉದ್ಧಾರ ಮಾಡಬೇಕು. ಅವನ ಕಾರುಣ್ಯ ನಮ್ಮ ಮೇಲೆ ಬರಬೇಕು. ಇದು ಒಂದೇ ನಮ್ಮ ಮನಸ್ಸಲ್ಲಿ ಇಟ್ಟುಕೋಬೇಕು ಅಂತ ಹೇಳ್ತಾ ಇರ್ತಾರೆ. ನಿಂದೆ ಮಾಡಲಿ, ಜನ ನಿಂದೆ ಮಾಡ್ತಾ ಇರ್ತಾರೆ. ಅದು ದಾಸರು ಅಂತ ಅಂದಗಳಿಗೆ, ಇಲ್ಲ ದೇವರ ಭಕ್ತರು ಅಂತ ಅಂದಗಳಿಗೆ ನಿಂದೆಗಳು ಬರ್ತಾ ಇರ್ತವೆ, ಬೈತಾ ಇರ್ತಾರೆ, ಅಂತ ಇರ್ತಾರೆ. ಅದನ್ನು ಯಾರೂ ಹಚ್ಕೊಳ್ಳಾರ್ದಾಗಿ ದೇವರ ಪಾದಕ್ಕೆ ಬಿದ್ದರೆ ಸಾಕು ಅಂತ ವಿಜಯದಾಸರೇ ಹೇಳ್ತಾ ಇದ್ದಾರೆ. ಮಧ್ವ ಮತದಲ್ಲಿ ಇದ್ದ ಸಜ್ಜನರು ಎಲ್ಲೋ ಒಂದು ಕಡೆ ಉದ್ದಿನ ಕಾಳಷ್ಟು ಕೆಟ್ಟ ಮಾತುಗಳು ಕೇಳಿಸ್ಕೊಂಡಿರ್ತಾರೆ. ದೋಷಗಳಾಗಿ ಸುದ್ದಿ ಅಂಥದ್ರ ಬಗ್ಗೆ, ದೋಷದ್ರ ಬಗ್ಗೆ ಸುದ್ದಿನೇ ಎತ್ತಲ್ಲ ಅವರು. ಸಿದ್ಧ ಮಹಿಮನ ಅವ್ರು ಮಾಡೋದೇನು? ಅವರೇನೋ ಕೆಟ್ಟ ಆಡಿದ್ರು. ನಾನು ದೇವರ ಪಾದ, 2 ಪಾದಗಳಿಗೆ ನಾನು ಮೊರೆ ಹೊಕ್ಕುತ್ತೇನೆ. ಶ್ರವಣಬದ್ಧನಾಗಿ ಆಪಾ ಶಬ್ದವಾಗಲಿ ಕೇಳಿ, ಅದು ಯಾವ ಶಬ್ದ ಆಗಲಿ ಕೇಳಿದರೆ ಕೂಡ ಬುದ್ಧಿಗೆ ತಂದುಕೊಂಡು ಶುದ್ಧರಾಗುವರು. ಅದು ಕೆಟ್ಟದು ಆದರೆ ಕೂಡ ಅದನ್ನು ಅರ್ಥಾನುಸಂಧಾನ ಮಾಡಿಕೊಂಡು, ಸ್ವಾಮಿ ನನ್ನ ಮೇಲೆ ದೂಷಣೆ ಮಾಡಿಸಿದ್ದಾನೆ, ನನ್ನ ಕರ್ಮಾನುಸಾರ, ನನ್ನ ಬೈದಿದ್ದಾರೆ, ನನ್ನ ಕರ್ಮಾನುಸಾರ, ಹೀಗೆ ಅನ್ಕೊಂಡು ಅವರು ಅದನ್ನು ಶುದ್ಧರಾಗ್ತಾರೆ ಅಂತೆ. ಶುದ್ಧರಾಗಿ ಸುಖಾಬ್ಧಿಯೊಳಗೆ, ಈ ಸುಖ ಎಂಬೋ ಸಾಗರದೊಳಗೆ ಮುಳುಗಿ ಓಡಾಡ್ತಾರೆ. ಆ ಸ್ವಾಮಿ ನನಗೆ ಬಯಸಿದ್ದಾನೆ ಅಂತಂದರೆ ನನ್ನ ಕರ್ಮ ಎಷ್ಟೋ ದೊಡ್ಡದು, ಯಾವುದೋ ದೊಡ್ಡ ಕಷ್ಟ ಪಡಬೇಕಾಗಿದ್ದಿತ್ತು, ಅದನ್ನು ಈ ಸಣ್ಣದು ಬಯಸಿಬಿಟ್ಟು ತೆಗೆದುಬಿಟ್ಟ ನನ್ನ ಕರ್ಮನ್ನ ಅಂಥೇಳಿ ಆನಂದಪಟ್ಟು, ಸ್ವಾಮಿ ನಿನ್ನ ಪಾದಕ್ಕೆ ಬಿದ್ನಪ್ಪ, ಅದಕ್ಕೆ ನೀನು ಮಾಡಿದೋ ಅಂಥೇಳಿ ಅದನ್ನು ಶುದ್ಧರಾಗ್ತಾರೆ ಅವರು. ಆಮೇಲೆ ಪೊದ್ದಿದ್ದ ಪಾಪಗಳು ಒದ್ದು ಕಳೆಯುತ್ತಾ,
ಪಾಪಗಳನ್ನೆಲ್ಲ ಒದ್ದು ಕಳೆಯುತ್ತಾ ವಿದ್ಯಾವಂತರು ಈ ಧರೆಯೊಳಗೆ ಗೆದ್ದರು ಭವಭೀತೆ. ಇವೆಲ್ಲದನ್ನ, ಈ ಪಾಪಗಳನ್ನೆಲ್ಲ ಒದ್ದು ಓಡಾಡಿಸಿ ಈ ವಿದ್ಯಾವಂತರು, ಈ ದೇವರ ಭಕ್ತರು ಯಾರಿದ್ದಾರೋ ಅವರು ಈ ಧರೆಯೊಳಗೆ ಗೆದ್ದು ಬಿಡ್ತಾರೆ ಈ ಸಂಸಾರದ ಭೀತಿಲಿಂದ. ಹೆದ್ದೆಗಾತ್ಮನೇ ಕ್ಷುದ್ರನೇ ಸಜ್ಜನನೇ. ಚಿಕ್ಕವನಾದರೆ ಕೂಡ ಆ ಸಜ್ಜನರು ಯಾವ ರೀತಿ ಇರ್ತಾರೆ ಅಂತಂದರೆ, ಯಾವ ಹೆದರಿಕೆ ಇಲ್ಲಾರ್ದಾಗೆ, ಅಂದರೆ ಚಿಕ್ಕವನಾದರೂ ಸಜ್ಜನ ಧರ್ಮಪಾಲಕನಾಗ್ತಾನೆ. ಹೆದ್ದೆಗಾತ್ಮನ ಚದ್ರುನೆ ಸಜ್ಜನನಾಗ್ತಾನೆ. ಪದ್ಧತಿ ಪದ್ಧತಿ ಇದ್ದವನಾಗ್ತಾನೆ. ಮುದ್ದುರಂಗನಲ್ಲಿ ಮುದ್ದುರಂಗನಲ್ಲಿ ಶ್ರದ್ಧೆಯುಳ್ಳ ಭಕ್ತರು ಗದ್ದುಗೆ ಆವ ಕಡೆ ಇದ್ದಲ್ಲಿ ತಿಳಿದು, ಎಲ್ಲಿ ಯಾವ ದೇವಾಲಯ, ಯಾವ ಕಡೆ ಎಲ್ಲಿ ದೇವರ ಆರಾಧನೆ ನಡೆಯುತ್ತದೋ ಅದನ್ನು ಅರಿತು ಎದ್ದು ದಂಡಾಕಾರ ನಮಸ್ಕಾರ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಭದ್ರಲೋಕಕ್ಕೆ ಸುಪಾದ್ಯ ಕಟ್ಟೆಲೋ ಮನವೇ. ಇದರಿಂದ ಅವರಿಗೆ ಭದ್ರಲೋಕದಲ್ಲಿ, ಮೋಕ್ಷದಲ್ಲಿ ಸ್ಥಾನ ದೊರಕ್ತದೆ ಅಂತ ಹೇಳ್ತಾರೆ. ಸುಪಾದ್ಯ ಕಟ್ಟುತ್ತಾರೆ ಅಂದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡ್ಕೋತಾರೆ ಅವರು. ಇಲ್ಲಿ ವಿದ್ಯಾವಂತನಾದವನು ಸಜ್ಜನನು, ಚಿಕ್ಕವನಾದರೆ ಕೂಡ ಸಜ್ಜನನು ಏನು ಮಾಡ್ತಾರೆ, ಎಕಡೆ ದೇವರ ನಾಮಸ್ಮರಣೆ ನಡೀತಾ ಇದೆ ಆ ಕಡೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ದೇವರ ಭಜನೆ ಮಾಡ್ತಾ ಇರ್ತಾರೆ. ಯಾವ ಸಣ್ಣ ಪುಟ್ಟ ಏನಾದರೂ ಮಾತುಗಳು ಬಂದರೆ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಉದ್ಧಾರ ಮಾಡ್ಕೋತಾರೆ. ಆಗಲಿ ಅದರ ಬಗ್ಗೆ ಚರ್ಚೆ ಮಾಡಿ ಬರೇ ಹಾಳು ಹರಟೆ ಮಾಡಲಿಕ್ಕೆ ಹೋಗಲ್ಲ. ಭದ್ರಲೋಕಕ್ಕೆ ಸುಪಾದ್ಯ ಕಟ್ಟುಕೋತಾರೆ. ರುದ್ರನಿಂದ ವಂದಿತನಾದ ವಿಜಯ ವಿಠ್ಠಲ ಹರಿಯ ಸದ್ದು ನೋಡಿದವಗೆ ಸಿದ್ಧಿ ದೊರಕುವುದು. ಆ ಭಕ್ತನಿಗೆ ನಿಶ್ಚಯವಾಗಿ ಮೋಕ್ಷ ಸಿಗುತ್ತದೆ. ರುದ್ರವಂದಿತನಾದ ವಿಜಯ ವಿಠ್ಠಲನ ಶರಣಾಗತರಾದರೆ ಸಾಕು, ಆ ಭಕ್ತರಿಗೆ ನಿಶ್ಚಯವಾಗಿ ಮೋಕ್ಷ ಸಿಗುತ್ತದೆ. ಯಾರು ಬೈದರು, ಯಾರು ಹೊಗಳಿದ್ರು, ಏನು ಮಾಡಿದ್ರು ನನಗೇನಿಲ್ಲ, ಶ್ರೀಹರಿಯ ಪಾದ ಬಿಟ್ಟು ನನಗೆ ಏನೂ ಬೇಕಾಗಿಲ್ಲ, ಅವನು ಎಲ್ಲರ ಒಳಗೆ ನಿಂತು ಕೆಲಸ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ತಿಳ್ಕೊಂಡು ಶರಣಾಗತರಾಗಿ, ನೀನು ಸ್ವತಂತ್ರ, ನಾನು ಅಸ್ವತಂತ್ರ, ನೀನು ಮಾಡಿಸಿದರೆ ನಾನಾಗಲಿ ಯಾರಾಗಲಿ ಮಾಡಲಿಕ್ಕೆ ಆಗತ್ತೆ, ಇಲ್ಲಂದರೆ ಆಗೋದಿಲ್ಲ ಅಂತ ಯಾವನು ತಿಳ್ಕೊತಾನೋ ಅವನಿಗೆ, ಅವನು ಶರಣಾಗತರಾದಂಗೆ ಅಂಥ ಭಕ್ತನು ಮೋಕ್ಷ ಫಲ ದೊರಕುತ್ತದೆ ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ತ್ರಿವಿಡತಾಳದಿಂದ ನಾಳೆ ನೋಡೋಣ. ಹರೇ ಶ್ರೀನಿವಾಸ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ನಿನ್ನೆಲ್ಲ ನಾವು ವಿದ್ಯಾವಂತರು ಈ ದರೆಯೊಳಗೆ ಯಾವ ರೀತಿ ಇರ್ತಾರೆ, ಹರಿಯ ಪಾದ ಸೇವಿಸಿದರೆ ಮಾತ್ರ ನಾವು ಉಳಿತೀವಿ, ಕೆಟ್ಟ ಸಣ್ಣ ಪುಟ್ಟ ಏನೇನೋ ದೋಷಗಳಿದ್ದವದರ ಬಗ್ಗೆ ಅವರು ಮಾತಾಡೋದಿಲ್ಲ ಅಂತೇಳಿ ವಿದ್ಯಾವಂತರ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ವಾರಿ ತ್ರಿವಿಡತಾಳದ್ದು, ವಾರಿ ಪೂರಿತನಾಗಿ ಸರಿತ ಪರಿವುತಿರೆ, ದಾರಿ ಕಾರನು ತವಕದಿಂದ ದಾಟಿ ಊರಿಗೆ ತೀವ್ರವಾಗಿ ಹೋಗುವೆನೆಂದು ಹಾರೈಸಿ ಬಂದು ತೀರದಲ್ಲಿ ನಿಂತು, ನದಿ ಹರಿತಾ ಇದೆ, ಒಬ್ಬನು ಬಡಾನ ಹೋಗಬೇಕು, ಬೇಗ ಹೋಗಬೇಕು ಊರಿಗೆ ಅಂಥೇಳಿ ದಾಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಬಂದ. ಅಲ್ಲಿ ಬಂದು ನಿಂತ್ಕೊಂಡ್ರೆ ಆ ನದಿ ಹರಿತಾ ಇದೆ, ತೀವ್ರವಾಗಿ ಹರಿತಾ ಇದೆ. ಅದು ನೋಡಿ ಆ ತೀರದಲ್ಲಿ ನಿಂತು ದಾರಿ ಕಾಣಲಾರ್ದಾಗಿ ಆ ನದಿನ ಬೈದರೆ ಅದು ಅಂಜಿ ದಾರಿ ಅಂತೂ ಕೊಡೋದಿಲ್ಲಲ್ಲ. ಅದನ್ನು ಆ ನದಿಯನ್ನು ಬೈದರೆ ಅದು ಅಂಜಿ ದಾರಿ ಅಂತೂ ಕೊಡೋದಿಲ್ಲ. ಆದರೆ ತಾತ್ಕಾಲಕ್ಕೆ ಗಾರುಗೆಡುವದಂತೆ ನದಿಗಂದ ಪಾಪ, ನದಿಗೆ ನೀನು ಏನು ಅಂದಿಯಲ್ಲ ಆ ಪಾಪ ಮಾತ್ರ ಸುತ್ತಕೊಳ್ತದ. ಅದು ಪಾಪ ಸುತ್ತಕೊಂಡು ಈರಪ್ರಾಪುತವಾಗಿ ಬಳಲುವೆನು ಅಂದರೆ ನರಕ ಪ್ರಾಪ್ತವಾಗ್ತದೆ ಅವನಿಗೆ. ಈ ರೀತಿ ಅಂದರೆ ಇದು ದುರ್ಜನರು ಜ್ಞಾನಿಗಳನ್ನು ಬೈದರೆ ನರಕಕ್ಕೆ ಹೋಗ್ತಾರೆ. ಈ ರೀತಿನೇ ಏನೋ ಅವ್ರೇನು ದೊಡ್ಡು ಅಂತ ಹೇಳಿ ನಾವು ದುರ್ಜನರ ಯಾರನ್ನ ಒಳ್ಳೆಯವರು ಜ್ಞಾನಿಗಳನ್ನು ಮೇಲ್ನೋಟಕ್ಕೆ ಅವ್ರಿಗೆ ಏನನ್ನ ಕಾಣಿಸ್ಲಿ ಅವ್ರನ್ನ ನಾವು ಬೈದಿದ್ದೀವಿ ಅಂತಂದರೆ, ಅದೇ ರೀತಿಯಾಗಿ ದಾರಿ ಕಾಣಲಾರ್ದಾಗಿ ಈ ದುರ್ಜನರು ಜ್ಞಾನಿಗಳನ್ನು ಬೈದರೆ ನರಕಕ್ಕೆ ಹೋಗ್ತಾರೆ. ಈ ರೀತಿ ಇದು ಕಾಣೋ ಮಂದಮತಿಯ ನಡತೆ ಈ ರೀತಿ ಇರುತ್ತೆ. ಚಾರು ಬುಧರಿಗೆ ಜ್ಞಾನೇನು ಕಡಿಮೆ ಸಾರ ಹೃದಯ ಪಾಲ. ಯಾರ ಹೃದಯದಲ್ಲಿ ಸಾರ ತುಂಬಿರುತ್ತನೋ ಅಂಥವರ ವಿಜಯ ವಿಠ್ಠಲನಂಗ್ರಿ ಅವ ಪಾದಗಳನ್ನು ಸೇರಿ ತನ್ನೊಳ ತಾನೇ ನಲಿದಾಡಿದವ ಜ್ಞಾನಿ.
ತನ್ನೊಳಗೆ ತಾನೇ ನಲಿದಾಡ್ತಾ ಇರ್ತಾನೆ. ಇಂದ್ರಿಯ ಅಭಿಮಾನಿ ದೇವತೆಗಳು ಇದ್ದಾರೆ, ಅವರಂತರ್ಯಾಮಿ ಆದ ಪರಮಾತ್ಮ ಇದ್ದಾನೆ. ಎಷ್ಟು ತನ್ನೊಳಗೆ ತನ್ಮಯವಾಗಿ ಬಿಡ್ತಾನೆ. ಆ ವ್ಯಾಪಾರಗಳನ್ನು ತಿಳ್ಕೊಂಡು ಈ ಕೈಲಿಂದ ಕೈಯಾಗೆ ಕೈ ಇಟ್ಟು, ಸ್ವಾಮಿ ನಿನ್ನನ್ನು ಈ ಕೆಲಸ ಮಾಡಿಸ್ತಾ ಇದ್ದೀಯೋ ಅಪ್ಪ, ಬಾಯಿಲಿಂದ ನನಗೆ ಮಾತಾಡಿಸ್ತಾ ಇದ್ದೀಯೋ ಅಪ್ಪ, ಕಣ್ಣಿಂದ ನೋಡಿಸ್ತಾ ಇದ್ದೀಯೋ, ಒಳಗೆ ನಿಂತು ಇಂದ್ರಿಯ ಅಭಿಮಾನಿ ದೇವತೆಗಳು ಅವ್ರ ಒಳಗೆ ನೀನು ನಿಂತು ಎಷ್ಟು ಎಲ್ಲ ವ್ಯಾಪಾರ ಮಾಡ್ತಾ ಇದ್ದೀ ಅಂಥೇಳಿ ಆ ಯಾರ ಹೃದಯದಲ್ಲಿ ಸಾರ ತುಂಬಿರತ್ತೇನೋ, ದೇವರು ಇದ್ದಾನೆ ಅಣುವಣುವಲ್ಲಿ ಅಲ್ಲಿ ನಮ್ಮದ್ರೊಳಗೆ ಅಂಥೇಳಿ ಯಾರ ಹೃದಯದಲ್ಲಿ ಸಾರ ತುಂಬಿರತ್ತೇನೋ ಅವರು ತನ್ನೊಳಗೆ ತಾನೇ ನಲಿದಾಡ್ತಾ ಇರ್ತಾರೆ. ಇಂದ್ರಿಯ ಭಗವಂತ ವ್ಯಾಪಾರ ತಿಳ್ಕೊಂಡು ನಲಿದಾಡ್ತಾ ಇರ್ತಾರೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ತೊಗಲ ತಿತ್ತಿಯಲ್ಲಿ ತರಲಾಗದು ಉದಕ, ಅಂದರೆ ಚರ್ಮದ ಚೀಲದಲ್ಲಿ ನೀರು ತರಬಾರದಂತೆ. ಬೊಗಳಲಾಗದು ನಮ್ಮ ನಾಯಿಯ ಸಂಗಡ, ನಾಯಿಯ ಜೊತೆಗೆ ನಾವು ಬೊಗಳೋದಿಲ್ಲ. ನಾಯಿ ಅಂತ ಇದ್ದದ ಅಂತ ಹೇಳಿದ್ರೆ ನಾವು ಬೊಗಳ್ತೀವ? ಇಲ್ಲ. ಅಂದರೆ ನಮ್ಮನ್ನು ಬೈದವರಿಗೆ ಅವರು ಏನೋ ಅಂತ ಇದ್ದಾರೆ ಅಂದರೆ ಅವ್ರ ಜೊತೆಗೆ ನಾವು ಹಾಗೆ ಮಾಡಬಾರ್ದು. ಹಾಗೆ ತಾಳಲಾಗದು ನಮ್ಮ ಹಂದಿಯ ಕೂಡ, ಹಂದಿಯ ಜೊತೆಗೆ ಅದ್ರ ಥರ ಇರ್ಲಿಕ್ಕಾಗತ್ತೇನಾ? ಆಗೋದಿಲ್ಲ. ಜಗಳ ಆಗದು ಊರ ಕತ್ತಿಯ ಕೂಡ, ಕತ್ತಿಯ ಜೊತೆ ಜಗಳ ಆಡಬಾರ್ದು, ಅದು ಒದಿತದ. ಹಾಗೆ ಅಂತ ಇದ್ದವ್ರ ಜೊತೆಗೆ ನಾವು ಜಗಳ ಆಡಬಾರ್ದು. ಜ್ಞಾನಿಗಳ ಜೊತೆಗೆ, ಜ್ಞಾನಿಗಳೆಂಬವರು ಹೇಗಿರ್ತಾರೆ ಅಂದರೆ ಯಾವತ್ತೂ ಅವ್ರನ್ನ ಯಾರು ಏನಂದರೆ ಕೂಡ ಅವ್ರು ಹಚ್ಕೊಳ್ಳೋದೇ ಇಲ್ಲ, ಅವ್ರನ್ನ ಜಗಳ ಆಡೋದಿಲ್ಲ, ಏನು ಅಂಬೋದಿಲ್ಲ. ತೆಗಿಯಲಾಗದು ನಮ್ಮ ಹಿತ್ತಲೊಳದ್ದದ್ದು, ಅಂದರೆ ಹಿತ್ತಲಾಗಿದ್ದು ಅಂದರೆ ಹೊಲಸು ಇರ್ತದೆ. ಅಂದರೆ ಟಾಯ್ಲೆಟ್ ಇರ್ತಾವೆ ನಮ್ಗೆ ಯೂಶ್ವಲಾಗಿ ಹಿತ್ತಲ್ನಾಗೆ. ಆ ಹಿತ್ತಲೊಳಗಿದ್ದ ಹೊಲಸನ್ನು ತೆಗಿಲಕ್ಕೆ ಆಗೋದಿಲ್ಲ, ಅದು ಹಾಗೇ ಇರಬೇಕು ಅಲ್ಲಿ ಹಿತ್ತಲ್ದಾಗೆ. ಅದಕ್ಕೆ ಅಂತ ಒಂದು ಸಪ್ರೇಟಾಗಿ ಮಾಡಿರ್ತೀವಿ ನಾವು. ಅಂದರೆ ಅದೇ ಥರ ಕೆಲವು ಜನ ಹಾಗೆಯೇ ಅಂತ ಇರ್ತಾರೆ. ಅಗಳಲಾಗದು ನಮ್ಮ ಹೆಗ್ಗಣನ ಕೂಡ, ಆ ಹೆಗ್ಗಣದ ಜೊತೆಗೆ ನಾವು ಜಗಳ ಆಡಲಿಕ್ಕೆ ಬರಲ್ಲ. ನಗಲಾಗದು ನಮ್ಮ ಕಾಗಿಯ ಸಂಗಡ, ಕಾಗಿ ಒದರ್ತಾ ಇದ್ದದ ಅದರ ಜೊತೆಗೆ ನಾವು ನಗ್ತಾ ಇರ್ತೀವ? ಆಗೋದಿಲ್ಲ. ಅದು ಕಾವು ಅಂತಿರ್ತದ, ನಾವು ನಗ್ಲಕ್ಕಾಗ್ತದ? ಆಗೋದಿಲ್ಲ. ಪೊಗಳಲಾಗದು ನಮ್ಮ ತೊತ್ತಿನ ಮಕ್ಕಳ, ಅಂದರೆ ಆಳುಗಳನ್ನು ಯಾವತ್ತೂ ಹೊಗಳಬಾರ್ದಂತೆ. ಜಾಸ್ತಿ ಹೊಗಳಿದ್ರೆ ತಲೆ ಮೇಲೆ ಏರು ಕೂಡ್ತಾರೆ. ಅದೇ ಥರ ಮಕ್ಕಳು ಕೂಡ ಜಾಸ್ತಿ ಹೊಗಳಬಾರ್ದು. ಮೊದಲಿನ ಕಾಲದಾಗ, ಈಗಿನ ಕಾಲದಾಗ ಮಕ್ಕಳು ಸಣ್ಣದು ಮಾಡಿದರೆ ಅದನ್ನು ದೊಡ್ಡದಾಗಿ ಮಾಡಿ ಹಳೆ ಕಾಲದವ್ರು ಬೈತಾ ಇದ್ರು, ಅದು ಇದು ಸೈಕಲಾಜಿಕಲ್ ಫೀಲಿಂಗ್ ಅಂತಾರೆ. ಅದು ಏನಂದರೆ ಮಕ್ಕಳನ್ನ ಹೊಗಳಬಾರ್ದು ಅಂತಂಬೋ ಉದ್ದೇಶಕ್ಕೆ ಮೊದಲಿನ ಕಾಲದೊಳಗೆ ಮನಸ್ಸಿನಾಗೆ ಎಷ್ಟು ಇದ್ದರೆ ಕೂಡ ಹೊಗಳ್ತಾ ಇದ್ದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಜಗದೊಳು ನಿನ್ನ ಅನುಪಹಾಸ ಮಾಡಿ, ನಿನ್ನ ಯಾರಾದರೂ ಜಗದೊಳಗೆ ಅಪಹಾಸ್ಯ ಮಾಡಿದರು ಅನ್ಕೊಂಬೋಣ. ಅನ್ಯರು ದೂರಿದರೇನು, ಅನ್ಯರು ಅಂದರೆ ದೇವರನ್ನು ಬಿಟ್ಟವರು, ನಮ್ಮವರು ಅಂದರೆ ದೇವರು ಸದಾ ಎಲ್ಲ ಕಾಲದೊಳಗೆ ದೇವರನ್ನು ನೋಡ್ತಾ ಇದ್ದವರು. ನನ್ನೊಳಗೆ ಸ್ವಾಮಿ ಇದ್ದಾನೆ, ನನ್ನ ಅವಯವಗಳೊಳಗೆ ಸ್ವಾಮಿ ಇದ್ದಾನೆ, ನನ್ನ ಇಂದ್ರಿಯಗಳೊಳಗೆ ಸ್ವಾಮಿ ಇದ್ದಾನೆ, ವ್ಯಾಪಾರ ಮಾಡಿಸ್ತಾ ಇದ್ದಾನೆ, ಅದೇ ಥರ ನನ್ನ ಎದುರಿಗಿದ್ದವರೊಳಗೆ ಇದ್ದಾನೆ, ಈ ಜಡದಲ್ಲಿ ಇದ್ದಾನೆ, ಇದರೊಳಗೆ ಇದ್ದಾನೆ, ಹೀಗೆ ತಿಳ್ಕೊಂಡಿದ್ದವರೆಲ್ಲರೂ ನನ್ನವರು. ಅನ್ಯರು ಅಂತಂದರೆ ಯಾರು? ದೇವರನ್ನು ಬಿಟ್ಟವರು, ನಾನು ಅಂಬೋ ಅಹಂಕಾರ ಇದ್ದವರು. ಅವರು ದೂರಿದರೇನು, ಕೊಂಡಾಡಿದರೇನು, ಅವರು ನಮ್ಮನ್ನು ಬೈಲಿ ಕೊಂಡಾಡಲಿ ಅದಕ್ಕೆ ಏನೂ ಇಲ್ಲ. ಗಗನಕ್ಕೆ ಮುನಿವಂತೆ ವ್ಯರ್ಥವಲ್ಲದೆ ಫಲ. ಆಕಾಶಕ್ಕೆ ಸಿಟ್ಟು ಮಾಡಿಕೊಂಡ್ರೆ ಅದಕ್ಕೇನನ್ನ ಫಲ ಬರ್ತದ ನಮಗೆ? ಆಕಾಶಕ್ಕೆ ಸಿಟ್ಟಾಗಿ ಅದು ಒಂದು ರೀತಿಯಾಗಿ ಹೇಳಬೇಕಂದ್ರೆ ಆಕಾಶಕ್ಕೆ ಸಿಟ್ಟಾಗಿ ಉಗುಳಿದ್ರೆ ಅಂದ್ಕೊಳ್ರಿ ಆಕಾಶಕ್ಕೆ, ಅದು ನಿನ್ನ ಮೇಲೆ ಬಂದು ಬೀಳ್ತದೆ. ಹಾಗೆ ಅದು ವ್ಯರ್ಥ, ಫಲನೇ ಇರಲ್ಲ. ಮಿಗಿಲಾಗುವುದೇನೋ ಎಳ್ಳಣಿತು ಕಾಣು, ಒಂದು ಸ್ವಲ್ಪ ಫಲ ಕೂಡ ಇರೋದಿಲ್ಲ. ನಗಧರ ವಿಜಯ ವಿಠಲನ್ನ ಸಿರಿ ಪಾದಾಂಗುಟ ಬಟ್ಟವನಿಗೆ ಆವಾವ ಭಯವು. ನಗಧರನಾದ ಪರ್ವತವನ್ನು ಧಾರಣೆ ಮಾಡಿದ್ದಾನೆ. ನಗಧರ ಅಂತಂದಾಗೆ ಈ ಎಷ್ಟು ಮಳೆ ಬಂದಾಗೆ ಇಂದ್ರದೇವರನ್ನ ಅಲ್ಲೇ ತಡೆದು ಬಿಟ್ಟು ಆ ಮಳೆ ಬರಲಾರ್ದಾಗ ಮಾಡ್ಬೋದಾಗಿತ್ತು. ಆದರೆ ಆ ಪರ್ವತನ್ನ ಹೊತ್ತು ನಗಧರನಾಗಿ ರಕ್ಷಣೆ ಮಾಡಿದ್ದಾನೆ. ಆಗಲಿ ಆತನ ಕೆಲಸ ಆತ ಮಾಡ್ತಾ ಇದ್ದಾನೆ, ಆತನ ಮಾಡಲಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಅದೇ ಥರ ದುರ್ಜನರು ಬೈತಾ ಇರ್ತಾರೆ, ದುರ್ಜನರು ಅಂತ ಇರ್ತಾರೆ, ಒದರ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಅವರನ್ನು ನಾವು ತಂಟೆಗೆ ಹೋಗ್ಲಾರ್ದಾಗೆ ಇರಬೇಕು ಅಂತೇಳಿ ಹೇಳೋದಕ್ಕೆ ಇಲ್ಲಿ ನಗಧರ ವಿಜಯ ವಿಠಲನ್ನ ಅಂತ ಹೇಳಿದ್ದಾರೆ. ಅಂತಾತನ್ನ ಪಾದದ ಅಂಗುಟವನ್ನು ಹಿಡ್ಕೊಂಡ್ರೆ ಸಾಕು, ಅವನಿಗೆ ಯಾವ ಭಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ಆಮೇಲೆ ಶ್ರೀ ಹನುಮನ ಮತವನ್ನು
ತೊಟ್ಟು ಉತ್ತಮರ ದ್ರೋಹವ ಮಾಡುವವೆಲ್ಲ ಕಾಲ ಬಿಡದಲೆ. ಮಧ್ವಾಚಾರ್ಯ ಮತವನ್ನು ಇಟ್ಟು ಉತ್ತಮರ ದ್ರೋಹ ಮಾಡ್ತಾರೆ. ಬೈಯೋದು, ಉತ್ತಮರನ್ನು ಅಂಬೋದು, ಇವೆಲ್ಲ ಮಾಡ್ತಾ ಇರ್ತಾರೆ ಬಿಡದಲೆ. ಮಹಾ ಉತ್ತಮರೆನಿಸಿ ತಿರುಗುವರೆಂಬಿಯ. ಆಗ ಅವರು ಉತ್ತಮರು ಅಂತಂದು ತಿರುಗುತ್ತಾ ಇದ್ದಾರಾ ಅಂತ ಅಂದ್ಕೊಂಡಿದ್ದೀಯಾ? ಆ ಹದನವ ತಿಳಿಪೇಳುವೆ ಎಲ್ಲೋ ಮನವೇ. ಆ ರಹಸ್ಯ ಏನು ಅಂತ ಹೇಳ್ತೀನಿ ಕೇಳು. ಲೋಹಕ್ಕೆ ಹೇಮ ಕಾಸಿ ಪೂಸಿದರೆ, ಒಂದು ಲೋಹಕ್ಕೆ ಬಂಗಾರ ಕಾಸಿ ಅದನ್ನು ಮೆತ್ತಿದರೆ ಅದು ಕಣ್ಣಿಗೆ ಕಾಣಿಸ್ತದ ಬಂಗಾರದಂತೆ, ಆದರೆ ಆ ಲೋಹ ಎಂದಿಗೂ ಹೇಮ ಆಗೋದಿಲ್ಲ. ಹಾಗೆ ಕುಹಕ ಜನರಿಗೆ, ಕೆಟ್ಟ ಜನರಿರ್ತಾರೆ, ಮಧ್ವಮತದಲ್ಲೇ ಬಂದಿರ್ತಾರೆ, ಕೆಟ್ಟ ಬುದ್ಧಿ ಇರುತ್ತೆ, ಅವ್ರ ಪೂರ್ವಜನ್ಮ ಪುಣ್ಯದಲ್ಲಿಂದ ಈ ಉತ್ತಮ ಪೂರ್ವಜನ್ಮ ಯೂಹ ಅಂದರೆ ಗಂಟು ಇರ್ತದ, ಪೂರ್ವಜನ್ಮದ ಗಂಟು ಇರ್ತದ, ಪುಣ್ಯದ ಗಂಟು. ಅದರಲ್ಲಿಂದ ಉತ್ತಮರ ನಿಜ ಗೃಹದಲ್ಲಿ ಹುಟ್ಟಿ, ಈ ಮಧ್ವರ ಒಳ್ಳೆ ಗೃಹದಲ್ಲಿ ಹುಟ್ಟಿ ವೈಷ್ಣವನಂತ ಗುರುತು, ವೈಷ್ಣವನು ಅಂಬೋ ಕುರುಹು ತೋರಿಸಿಕೊಂಡು ಭೂಮಿಯೊಳಗೆ ಹುಟ್ಟಿ ದ್ರೋಹವ ಮಾಡ್ತಾರೆ. ಅವರು ಆ ಸ್ವಭಾವ ತೊಲಗದಲ್ಲ. ಬಾಹದೇ ಅವರಿಗೆ ಉತ್ತಮ ಗತಿ ಮಾರ್ಗ, ಅವರಿಗೆ ಒಳ್ಳೆ ಮಾರ್ಗನೇ, ಉತ್ತಮ ಗತಿ ಮಾರ್ಗನೇ ಸಿಗೋದಿಲ್ಲ. ರಹಸ್ಯವಿದೆ ಕೇಳು ಮರುಗುವುದೇಕೆ ಮನವೇ. ಇದು ರಹಸ್ಯ, ಇದು ತಿಳ್ಕೊ. ಅವನು ಯಾವುದೋ ಪುಣ್ಯದಿಂದ ಈ ಇದರೊಳಗೆ ಉತ್ತಮರಾಗಿ ಹುಟ್ಟಿದ್ದಾನೆ, ಒಳ್ಳೆ ಮಧ್ವರ ಮತದೊಳಗೆ ಹುಟ್ಟಿದ್ದಾನೆ. ಅವನು ಯಾವಾಗಲೂ ಪರರ ನಿಂದೆ ಮಾಡ್ತಾ ಇರ್ತಾನೆ, ಆದರೆ ಅವನಿಗೆ ಆ ಒಳ್ಳೆ ಗತಿ ಅಂತೂ ಬರೋದಿಲ್ಲ. ಅವನು ಇದರೊಳಗೆ ಇದ್ದಾನೆ, ಇಷ್ಟು ಒಳ್ಳೆ ಜನ್ಮ ಬಂದಿದೆ, ಆದರೂ ಕೂಡ ಹೀಗಿದ್ದಾನೆ ಎಂಬುದನ್ನು ನಾವು ಹಚ್ಕೋಬಾರ್ದು. ರಹಸ್ಯವಿದು ಕೇಳು ಮಹಾಮಹಿಮ ನಮ್ಮ ವಿಜಯ ವಿಠ್ಠಲನಂಗ್ರಿ. ದೇವರ ಪಾದಗಳನ್ನೇನೆ ದೇಹ ಮಧ್ಯದಲ್ಲಿ ನೀ ಮರೆಯಲಾಗದು ನಿತ್ಯ. ಅಂದರೆ ಮಧ್ಯದಲ್ಲಿ ದೇಹ ಈ ನಮ್ಮ ಒಳಗೆ, ನಮ್ಮ ಹೃದಯದರೊಳಗೆ ದೇವರನ್ನು ಯಾರು ನೋಡ್ತಾ ಇರ್ತಾರೋ ಅವರು, ಅಂದರೆ ನಮ್ಮ ಹೃದಯದರೊಳಗೆ ಸ್ವಾಮಿ ಇದ್ದಾನೆ, ಆತನ ಪಾದಗಳನ್ನು ನಾವು ನೋಡ್ತಾ ಇದ್ದವರಿಗೆ ಈ ದುರ್ಜನರು ಏನು ಅನ್ಲಿ, ಏನು ಬಿಡಲಿ, ಅವರು ಆಡ್ಕೊಲಿ, ಅವರು ಬೈಲಿ, ಅವ್ರು ಏನಂದರೆ ಕೂಡ ಅದರಲ್ಲಿಂದ ಏನೂ ಆಗೋದಿಲ್ಲ, ಅದನ್ನು ಅವ್ರು ಹಚ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಹರೇ ಭಕ್ತರ ಒಮ್ಮೆ ನಿಂದೆ ಮಾಡಿದವ, ಒಂದು ಸರಿ ಹರಿಭಕ್ತರನ್ನು ನಿಂದೆ ಮಾಡಿದರೆ ನರಕವಾಸಿ ಆಗ್ತಾನೆ, ಅವನು ನರಕಕ್ಕೆ ಹೋಗ್ತಾನೆ. ವಿಜಯ ವಿಠ್ಠಲ ಒಲಿಯ, ವಿಜಯ ದೇವರು ಎಂದೆಂದಿಗೂ ಒಲಿಯೋದಿಲ್ಲ ಅವರನ್ನು. ಯಾರು ಹರಿಭಕ್ತರನ್ನು ನಿಂದೆ ಮಾಡ್ತಾರೋ ಅವ್ರನ್ನ ದೇವರು ಎಂದೆಂದಿಗೂ ಬಿಡೋದಿಲ್ಲ, ಒಲಿಯೋದಿಲ್ಲ ಅವರನ್ನು. ಅದು ಭಕ್ತರನ್ನು ನಿಂದೆ ಮಾಡಿದರೆ ಆ ಭಕ್ತರು ಮಾತ್ರ ಅವ್ರು ನಿಂದೆ ಮಾಡಿದವರ ಬಗ್ಗೆ ಹಚ್ಕೊಳ್ಳೋದೇ ಇಲ್ಲ. ಎದಕ್ಕಂದರೆ ಸ್ವಾಮಿ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಅವರು ಪುಣ್ಯ, ಅವರು ಇದರೊಳಗೆ ಬಂದಿದ್ದಾರೆ, ಅವ್ರ ಬಾಯಿಲಿಂದ ಸ್ವಾಮಿ ಹೇಳಿಸ್ತಾ ಇದ್ದಾನೆ. ನಮ್ಮ ಪಾಪ ಏನೋ ಇದ್ದದ, ನಮ್ಮನ್ನು ನಿಂದದ್ರಲ್ಲಿಂದ ನಮ್ಮ ಪಾಪ ಕಳೀತಾ ಇದ್ದಾನೆ ಎಂಬುದನ್ನು ತಿಳ್ಕೊಂಡು ಇವರು ಹರಿಭಕ್ತರು ಯಾವತ್ತೂ ಚಿಂತೆ ಮಾಡೋದಿಲ್ಲ. ಆದರೆ ಹರಿಭಕ್ತರನ್ನು ಏನಾದರೂ ಅಂದರೆ ದೇವರು ಮಾತ್ರ ಅವರಿಗೆ ನರಕ ತೋರಿಸ್ತಾನೆ. ಆದಷ್ಟು ನಾವು ಯಾರಿಗೆ ಒಳಗೆ ಏನಿರುತ್ತೇನೋ ಗೊತ್ತಿರಲ್ಲ, ಎಷ್ಟು ಪುಣ್ಯ ಏನು ಒಳಗೆ ಅಡಗಿರುತ್ತನೋ ಗೊತ್ತಿಲ್ಲ, ಅವ್ರನ್ನ ನಾವು ಅಂದು ಪಾಪ ಗಟ್ಟಿಸ್ಕೊಲಾರ್ದಾಗಿರಬೇಕು. ಹರಿಭಕ್ತರನ್ನು ನಾವು ಯಾವತ್ತೂ ಎದ್ದೇವ ಮಾಡಬಾರ್ದು, ಯಾವತ್ತೂ ಏನು ಅನ್ನಬಾರದು ಎಂಬುದನ್ನು ವಿಜಯದಾಸರು ಇಲ್ಲಿ ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ನಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ.